ಒಮ್ಮೆ ಸಮೋಸಾನ ಈ ರೀತಿ ಟ್ರೈ ಮಾಡಿರಿ, ಗರಿ ಗರಿ ಆಗಿರುತ್ತವು. ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಮಾತ್ರ ಏಕ್ದಮ್ A1 ಆಗಿರುತ್ತೈತಿ ಟೇಸ್ಟು. ಈ ರೀತಿ ಚಿಕ್ಕ ಚಿಕ್ಕ ಆಗಿರುವಂಥ ಸಮೋಸಾನ ಮಕ್ಕಳಿಗೆ ಮಾಡಿಕೊಡ್ರಿ. ಹಾಗೆ ದೊಡ್ಡವರು ಕೂಡ ಸಾಯಂಕಾಲ ಚಹಾ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತು ನಾನು ಮಿನಿ ಸಮೋಸ ಮಾಡ್ತಾಯಿದ್ದೀನಿ. ರೆಸಿಪಿ ಸ್ಟಾರ್ಟ್ ಮಾಡೋಣ ಜಲ್ದಿಯಾಗಿ. ಇಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು 2 ಕಪ್ಪು ಬೇಕಾದರೆ ಮೈದಾ ಹಿಟ್ಟಿನಿಂದ ಮಾಡ್ಕೋಬಹುದು. ಇಲ್ಲಿ 1 ಟೀ ಸ್ಪೂನ ಬೆರೆಸ್ಕೊಂಡು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾದ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಮೆತ್ತವಾಗಿ ನಾನು ಇಲ್ಲಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಹಿಟ್ಟನ್ನು ನಾದ್ಕೊಂಡು ಈ ರೀತಿ ರೆಡಿ ಮಾಡಿ ಒಂದು ಪಾತ್ರೆನ ಮುಚ್ಚಿಟ್ಟು, ಈಗ ಬಟಾಣಿ ಮತ್ತು ಆಲೂಗಡ್ಡೆಗೆ ಒಂದು ಸ್ಟಫಿಂಗಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಹವೀಜ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಬಡೆ ಸೊಂಪು ಹಾಕಿ ಚೆನ್ನಾಗಿ ಕುಟ್ಕೊಂಡು ಇಟ್ಕೊಳ್ಳೋಣ. ಇದನ್ನು ತರಿಯಾಗಿ ಇಟ್ಕೊಳ್ಬೇಕು. ಕುಟ್ಟಿ ಮಿಕ್ಸರ್ ಜಾರ್ನಲ್ಲಿ ಹಾಕೋಬೋದು, ಪೂರ್ತಿಯಾಗಿ ಪೌಡರ್ ಆಗುತ್ತೆ ಬೇಡ. ಹಾಗಾಗಿ ನಾನು ಕುಟ್ಟಿಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಳಿಗೆಯಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಾದಮೇಲೆ ನಾವು ಕುಟ್ಕೊಂಡಿರುವಂಥ ಹವೀಜ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದಮೇಲೆ ಮತ್ತು ಸಣ್ಣಗೆ ಕಟ್ ಮಾಡಿಕೊಂಡು ಹಸಿ ಶುಂಠಿಯನ್ನು ಹಾಕ್ಕೊಳ್ಳಿ. ಇದಾದಮೇಲೆ 2 ಹಸಿರು ಮೆಣಸಿನ್ಕಾಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ. ಮತ್ತು ಪನ್ನೀರನ್ನು ಸಣ್ಣಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ರಿ. ಮತ್ತು 1/4 ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊಳ್ರಿ. ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು 1/4 ಕಪ್ನಷ್ಟು ಆಗುವಷ್ಟು ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ಳಿ. ರುಚಿಗೆ ಉಪ್ಪು ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಚಾಟ್ ಮಸಾಲ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಮೇಲೆ 4 ಅಥವಾ 3 ಪೊಟ್ಯಾಟೋನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಳ್ಳಿ. ಇದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿರುವ ಬಟಾಣಿ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಯಾವುದೇ ರೀತಿಯಾಗಿ ಆ್ಯಡ್ ಮಾಡಬೇಡ್ರಿ. ನೀರು ಇಲ್ಲದೇ ಇದು ಸ್ಟಫಿಂಗ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ವಾಸನೆ ಮಾತ್ರ ಘಮ ಘಮ ಅಂತಿರ್ತೈತಿ. ಈಗ ಸ್ಟಫಿಂಗ್ ರೆಡಿ ಆಯಿತು. ನಾವು ಈಗ ನಾದಿ ಇಟ್ಕೊಂಡಿರುವಂಥ ಹಿಟ್ಟನ್ನು 5 ಅಥವಾ 6 ಈ ರೀತಿ ಸೈಜ್ನಲ್ಲಿ ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ಳಿ. 5 ಚಪಾತಿ ಮಧ್ಯೆ ಹಚ್ಚಲಿಕ್ಕೆ ಒಂದು ಕಾರ್ನ್ಫ್ಲೋರು ಮತ್ತು ಇದಕ್ಕೆ ತುಪ್ಪ ಬೆರೆಸಿ ಸ್ವಲ್ಪ ನೀರನ್ನು ಬೆರೆಸಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ಒಂದೊಂದಾಗಿ ಲಟ್ಟಿಸ್ಕೊಂಡು ಹೋದ್ಮೇಲೆ ಒಂದೊಂದಾಗಿ ಅದು ಲೇಯರ್ ಮೇಲೆ ಹಚ್ಚಿ ಎಲ್ಲ ಚಪಾತಿಗಳನ್ನು ಮೇಲೆ ಹಾಕ್ತಾ ಹೋಗಬೇಕು. ಈ ರೀತಿ ಹಚ್ಚೋದ್ರಿಂದ ಒಳ್ಳೆ ಗರಿ ಗರಿಯಾಗಿ ಬರುತ್ತೆ. ಲೇಯರ್ ಥರ ಇರ್ತೈತಿ. ಬಾಯಲ್ಲಿ ತಿನ್ನುವಾಗ ಸಮೋಸ ತುಂಬ ಚೆನ್ನಾಗಿರುತ್ತೆ, ಮೆತ್ತಗಾಗೋದಿಲ್ಲ. ಈ ರೀತಿ ಮೇಲೆ ಹಚ್ಕೊಳ್ತಾ ರೆಡಿ ಮಾಡಿ ಇಟ್ಕೊಂಡೆ. ಅದಾದಮೇಲೆ 4 ಭಾಗಗಳನ್ನು ಮಡಚ್ಕೊಳ್ಬೇಕು. 4 ಭಾಗಗಳನ್ನು ಮಡಚಿ ಪೂರ್ತಿಯಾಗಿ ಒಂದು ಸುರುಳಿಯನ್ನು ಮಾಡಿಕೊಂಡು ನಾವು ಯಾವುದು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಚ್ಕೊಂಡಿದ್ದೀವಿ ಅದೇ ಹಿಟ್ಟಲ್ಲಿ ಇದನ್ನು ಹಚ್ಕೊಂಡು ಪೂರ್ತಿಯಾಗಿ ಚೌಕಾಕಾರವಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಇದನ್ನು ಹಿಗ್ಗಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ಅದಾದಮೇಲೆ ದಂಡೆ ಪೂರ್ತ ಶೇಪ್ ಚೆನ್ನಾಗಿರೋದಿಲ್ಲ, ಅದಕ್ಕಾಗಿ ನಾನು ದಂಡೆ ಪೂರ್ತಿ ಎಲ್ಲ ಕರೆಕ್ಟಾಗಿ ಈಕ್ವಲ್ ಆಗೋಂಗೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಈಕ್ವಲಾಗಿ ಶೇಪ್ ಮಾಡ್ಕೊಳ್ಳಿ. ಆಮೇಲೆ ಈಗ ಚೌಕಾಕಾರದಲ್ಲಿ ಆಗಿರುತ್ತೆ. ಒಳಗಡೆನೂ ಕೂಡ 6 ಭಾಗವನ್ನು ಮಾಡ್ಕೊಳ್ಳಿ, ಅಂದರೆ ಎಲ್ಲ ಸಮನಾಗಿ ಈಕ್ವಲಾಗಿ ಬರುತ್ತೆ. ಈಗ ಚಿಕ್ಕದಾಗಿರುವ ಒಂದೊಂದಾಗಿ ನಾವು ಪದರನ ತಗೊಂಡು ನಾವು ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಸ್ಟಫಿಂಗ್ನ ಸ್ವಲ್ಪ ಹಾಕಿ ಈ ರೀತಿ ಕ್ಲೋಸ್ ಮಾಡಬೇಕು. ಆಲೂಗಡ್ಡೆ ಸ್ಟಫಿಂಗ್ ಎಲ್ಲಿರುತ್ತೆ ಅದೇ ಭಾಗ ಮಾತ್ರ ಇಲ್ಲಿ ಚೆನ್ನಾಗಿ ಒತ್ತಬೇಕು. ದಂಡಿ ಎಲ್ಲ ಬಿಡಬೇಕು. ಅದು ಸ್ಟಫಿಂಗ್ ಎಲ್ಲಿದೆ ಅಲ್ಲಿ ಮಾತ್ರ ಒತ್ತಿ ಇದನ್ನು ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ಳೋಣ. ಎಣ್ಣೆ ಕಾದಿದೆ, ಫಸ್ಟು ಇದು ಲೇಯರ್ ಬಿಡಬೇಕು ಅಲ್ಲ, ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಣ್ಣ ಚೇಂಜ್ ಆದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಕರ್ಕೊಳ್ಳಿ. ಈಗ ಸಮೋಸ ರೆಡಿಯಾಗಿದೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಸಮೋಸ. ತುಂಬ ಗರಿಯಾಗಿ ಕಾಣುತ್ತೆ, ತಿನ್ನಲಿಕ್ಕೆ ಮಜಾ ಇರುತ್ತೆ, ಮೆತ್ತಗಾಗಿರೋದೇ ಇಲ್ಲ ಒಳಗಡೆ. ನಾನು 100% ಶೋರ್ ಹೇಳ್ತೀನಿ. ಈ ರೆಸಿಪಿನ ಟ್ರೈ ಮಾಡಿರಿ. ಗರಿಯಾದ ಅಗದಿ ಟೇಸ್ಟಿಯಾದ ಸಮೋಸ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿರಿ.
ನೋಡಿ ಬೇಕಾದರೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳಗಡೆ ಎಷ್ಟು ಪಳ್ಳಾಗೈತಿ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದೈತಿ. ಪುದೀನ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ಹಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.